Okay, HR diagram or Hertzsprung-Russell diagram. This diagram gives the properties or characteristics of the stars, is plotted by the graph of luminosity or absolute magnitude of the stars is taken along the y-axis, and surface temperature of the stars is taken along the x-axis is called HR diagram, Hertzsprung and Russell diagram or HRD. ಸೊ ಈ ಒಂದು ಡೈಗ್ರಾಮು ಸ್ಟಾರ್ಸಲ್ಲಿರ್ತಕ್ಕಂಥ ಪ್ರಾಪರ್ಟೀಸ್ ಅಂದರೆ ಅವುಗಳ ಟೆಂಪ್ರೇಚರ್ ಎಷ್ಟಿದೆ, ಲುಮಿನಾಸಿಟಿ ಎಷ್ಟಿದೆ, ಬ್ರೈಟ್ನೆಸ್ ಎಷ್ಟಿದೆ, ಸೈಜ್ ಎಷ್ಟಿದೆ, ಇಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪ್ರಾಪರ್ಟೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಇಂಥ ಒಂದು ಇಂಥ ಒಂದು ಡೈಗ್ರಾಮನ್ನು ಗ್ರಾಫಿಕಲಿ ನಾವು ಪ್ಲಾಟ್ ಮಾಡ್ತೀವಿ. ಹಾಗೆ ವೈ ಆಕ್ಸಿಸ್ ಮೇಲೆ ಸ್ಟಾರ್ಸಲ್ಲಿರೋ ಲುಮಿನಾಸಿಟಿ ಅಥವಾ ಅಬ್ಸಲ್ಯೂಟ್ ಮ್ಯಾಗ್ನಿಟ್ಯೂಡನ್ನು ತೊಗೊಳ್ತೀವಿ, ಎಕ್ಸ್ ಆಕ್ಸಿಸ್ ಮೇಲೆ ಸರ್ಫೇಸ್ ಟೆಂಪ್ರೇಚರನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಇಂಥ ಒಂದು ಗ್ರಾಫ್ಗೆ ನಾವೆಂತ ಕರಿತೀವಿ. ಇಂಥ ಒಂದು ಡೈಗ್ರಾಮ್ಗೆ HR ಡೈಗ್ರಾಮ್. H ಅಂದರೆ ಹರ್ಟ್ಜ್ಸ್ಪ್ರಂಗ್, R ಅಂತಂದರೆ ರುಸ್ಸೆಲ್ ಡೈಗ್ರಾಮ್. ಹಾಗಾದ್ರೆ ಇದಕ್ಕೆ HR ಡೈಗ್ರಾಮ್ ಅಂತ ಯಾಕೆ ಹೆಸರು ಬಂತು? ಇದರ 1905 ಡ್ಯಾನಿಶ್ ಆಸ್ಟ್ರೋನಮರ್ ಐನರ್ ಹರ್ಟ್ಜ್ಸ್ಪ್ರಂಗ್ and also American astronomer Henry Nourish Russell demonstrated or plotted this diagram independently. ಇಲ್ಲಿ ಇದರ 1905 ಅಲ್ಲಿ ಡ್ಯಾನಿಷ್ನ ಆಸ್ಟ್ರೋನಮರ್ ಯಾರು, ಈ ಒಂದು ಹರ್ಟ್ಜ್ ಸ್ಪ್ರಂಗ್ ಅಂತಕ್ಕಂಥನು ಮತ್ತು ಅಮೇರಿಕನ್ ಆಸ್ಟ್ರೋನಮರು ಹೆನ್ರಿ ನೂರಿಶ್ ರುಸ್ಸೆಲ್ ಅಂತಕ್ಕಂಥವ್ರು ಇಬ್ಬರು ಇಂಡಿಪೆಂಡೆಂಟ್ ಆಗಿ ಸಪ್ರೇಟ್ ಆಗಿ ಇದರ 1905 ಅಲ್ಲಿ ಈ ಸ್ಟಾರ್ಸ್ಗಳ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ಒಂದು ಡೈಗ್ರಾಮನ್ನು ಹಾಕ್ತಾರೆ. ಇಂಥ ಒಂದು ಡೈಗ್ರಾಮ್ಗೆ ನಾವು HR ಡೈಗ್ರಾಮ್ ಅಂತ ಕರಿತೀವಿ. ಸೊ ಈ ಒಂದು ಡೈಗ್ರಾಮಲ್ಲಿ ಈ ಒಂದು ಲುಮಿನಾಸಿಟಿ +15 +10 0 -5 -10 ಈ ರೀತಿ ಲುಮಿನಾಸಿಟಿ ಇದೆ. ದೆನ್ ಟೆಂಪ್ರೇಚರು ಸಹಿತ ಡಿಕ್ರೀಸಿಂಗ್ ಆರ್ಡರ್ಲಿದೆ 30,000 to 3,000 Kelvin ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಸೊ ಈ ಒಂದು ಟೋಟಲ್ ಸ್ಟಾರ್ಸ್ ಇನ್ ದ ಯೂನಿವರ್ಸಲ್ಲಿ ಇರ್ತಕ್ಕಂಥ 90% ಆಫ್ ದ ಸ್ಟಾರ್ಸ್ ಆರ್ ಲೈಯಿಂಗ್ ಅಲಾಂಗ್ ದ ಡಯಾಗನಲ್ ಆಫ್ ದಿಸ್ ಡಯಾಗ್ರಾಮ್ ಫ್ರಮ್ ಲೆಫ್ಟ್ ಅಪ್ ಟು ದ ರೈಟ್ ಡೌನ್. ಈ ಒಂದು ಡಯಾಗ್ರಾಮ್ನ ಲೆಫ್ಟ್ ಅಪ್ ಇಂದ ರೈಟ್ ಬಾಟಮ್ ತನಕ ಆ ಒಂದು ಡಯಾಗನಲ್ ಮೂಲಕ ಇರ್ತಕ್ಕಂಥವೇ ಈ ಒಂದು ನಾರ್ಮಲ್ ಸ್ಟಾರ್ಸ್ಗಳು. 90% ಆಫ್ ದ ನಾರ್ಮಲ್ ಸ್ಟಾರ್ಸ್, ಸಚ್ ನಾರ್ಮಲ್ ಸ್ಟಾರ್ಸ್ ಆರ್ ಕಾಲ್ಡ್ ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್. ಇವುಗಳಿಗೆ ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್ ಅಂತ ಕರಿತೀವಿ. ಈ ಒಂದು ಸ್ಟಾರ್ಸ್ಗಳಲ್ಲಿ ಮಾಸ್ ಲುಮಿನಾಸಿಟಿ ರಿಲೇಷನ್ ಹೋಲಿಸ್ಕೊಂಡಾಗುತ್ತೆ. ಇಲ್ಲಿ ಅಕಾರ್ಡಿಂಗ್ ಟು ದ ಬೋಲ್ಟ್ಜ್ಮನ್, ದಟ್ ಮೀನ್ಸ್ ಈ ಒಂದು equation L is equal to luminosity L is equal to 4 pi r square sigma into T raised to 4. ಅದರ ಬೋಲ್ಟ್ಜ್ಮನ್ ಸ್ಟೀಫನ್ಸ್ ಲಾ ಪ್ರಕಾರ ಈ ಒಂದು ಲುಮಿನಾಸಿಟಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. R ಅಂದರೆ ರೇಡಿಯಸ್, ಸಿಗ್ಮಾ ಅಂದರೆ ಸ್ಟೀಫನ್ಸ್ ಕಾನ್ಸ್ಟೆಂಟ್, T ಅಂದರೆ ಸರ್ಫೇಸ್ ಟೆಂಪರೇಚರ್. ಅದರ ಪ್ರಕಾರ ಕಂಪೇರ್ ಮಾಡಿದ್ರೆ L/L0 is equal to R/R0 whole square into T/T0 whole raised to 4. L is the luminosity of the star, R is radius of the star, T is the surface temperature of the star. Similarly, L0 is the luminosity of the sun, R0 is luminosity of the radius of the sun, and T0 is the surface temperature of the sun. This is called luminosity mass relation. This relation is holds good in all these main sequence stars. ಇಲ್ಲಿ ನೋಡಿ, ಈ ಒಂದು ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್, ಈ ಒಂದು ಲೆಫ್ಟ್ ಅಪ್ಪಲ್ಲಿ ಇರ್ತಕ್ಕಂಥ ಸ್ಟಾರ್ಸ್ಗಳಲ್ಲಿ ಲುಮಿನಾಸಿಟಿ ಇಸ್ ಹೈ, ಟೆಂಪರೇಚರ್ ಇಸ್ ಹೈ, ಸೈಜ್ ಇಸ್ ಆಲ್ಸೋ ಬಿಗ್ ಅಂಡ್ ಮಾಸ್ ಇಸ್ ಹೆವಿ. ದೆನ್ ಈ ಒಂದು ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್ಗಳ ಒಂದು ಲುಮಿನಾಸಿಟೀಸ್ ಗೋಸ್ ಆನ್ ಡಿಕ್ರೀಸಸ್, ಸೈಜ್ ಇಸ್ ಗೋಸ್ ಆನ್ ಡಿಕ್ರೀಸಸ್, ಮಾಸ್ ಇಸ್ ಗೋಸ್ ಆನ್ ಡಿಕ್ರೀಸಸ್ ಅಂಡ್ ಟೆಂಪರೇಚರ್ ಇಸ್ ಆಲ್ಸೋ ಗೋಸ್ ಆನ್ ಡಿಕ್ರೀಸಸ್. ಸೊ ಇಲ್ಲಿರ್ತಕ್ಕಂಥ ಸ್ಟಾರ್ಸ್ಗಳಲ್ಲಿ ಟೆಂಪರೇಚರ್ ಇಸ್ ಲೋ, luminosity is low, then radius is less and mass is light. ಈ ರೀತಿ ಆ ಒಂದು ಲುಮಿನಾಸಿಟಿ ಸ್ಟಾರ್ಸ್ಗಳ ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್ಗಳ ಆ ಒಂದು ಪ್ರಾಪರ್ಟೀಸ್ಗಳು ಈ ರೀತಿ ವೇರಿ ಆಗ್ತಾ ಹೋಗ್ತವೆ. ಸನ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದ ಮೇನ್ ಸೀಕ್ವೆನ್ಸ್ ಸ್ಟಾರ್. ಸೊ ಈ ಒಂದು ಸ್ಟಾರ್ಸ್ಗಳಲ್ಲಿ ಬೇರೆ ಬೇರೆ ಗ್ರೂಪ್ ಆಫ್ ಸ್ಟಾರ್ಸ್ ಅಂತ ಹೇಳಿದೆ. O, P, A, F, G, K, M ಸ್ಟಾರ್ಸ್ ಇದ್ದಾವೆ.
ಈ ಒಂದು ಓ ಗ್ರೂಪ್ ಸ್ಟಾರ್ಸ್ಗಳು ಇಲ್ಲಿ ಬರ್ತವೆ. ಅವುಗಳಲ್ಲಿ ಟೆಂಪರೇಚರ್ ಇಸ್ ನಿಯರ್ಲಿ 20 to 50,000 ಕೆಲ್ವಿನ್. ಆ್ಯಂಡ್ ಬಿ ಗ್ರೂಪ್ ಸ್ಟಾರ್ಸಲ್ಲಿ ಟೆಂಪರೇಚರ್ ಇಸ್ ನಿಯರ್ಲಿ 20,000. ಎ ಗ್ರೂಪ್ ಸ್ಟಾರ್ಸಲ್ಲಿ ಟೆಂಪರೇಚರ್ ಇಸ್ ನಿಯರ್ಲಿ 10,000. ಎಫ್ ಗ್ರೂಪ್ ಸ್ಟಾರ್ಸಲ್ಲಿ ಟೆಂಪರೇಚರ್ ಈಸ್ ನಿಯರ್ಲಿ 7,500. 5 ಗ್ರೂಪ್ ಸ್ಟಾರ್ಸಲ್ಲಿ 5,000. ಆ್ಯಂಡ್ ಕೆ ಗ್ರೂಪ್ ಸ್ಟಾರ್ಸಲ್ಲಿ ಟೆಂಪರೇಚರ್ ಇಸ್ ನಿಯರ್ಲಿ 4,000. ಆ್ಯಂಡ್ ಕೋಲ್ಡೆಸ್ಟ್ ಸ್ಟಾರ್ಸ್ ಅಂತಂದರೆ ಎಫ್ ಗ್ರೂಪ್ ಸ್ಟಾರ್ಸ್, ಅವುಗಳಲ್ಲಿ ಟೆಂಪರೇಚರ್ 3,000 ಕೆಲ್ವಿನ್ ಇದೆ. ದೀಸ್ ಆರ್ ಆಲ್ ಕಾಲ್ಡ್ ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್. ನೆಕ್ಸ್ಟ್ ಇನ್ ದ ರೈಟ್ ಅಪ್ ಆಫ್ ದಿ ಡೈಗ್ರಾಮ್, HR ಡೈಗ್ರಾಮಲ್ಲಿ ಬರ್ತಕ್ಕಂಥ ಸ್ಟಾರ್ಸ್ಗಳಿಗೆ ನಾವು ರೆಡ್ ಜಾಯಿಂಟ್ ಸ್ಟಾರ್ಸ್ ಅಂತ ಕರಿತೀವಿ. ದೀಸ್ ಆರ್ ಆಲ್ ರೆಡ್ ಜಾಯಿಂಟ್ ಸ್ಟಾರ್ಸ್. ಅವುಗಳನ್ನು ಮತ್ತೆ ನಾವು ಸಬ್ ಗ್ರೂಪ್ಸ್ ಆಗಿ ಮಾಡ್ತೀವಿ. ಒಂದು ಸಬ್ ಜಾಯಿಂಟ್ ಸ್ಟಾರ್ಸ್, ರೆಡ್ ಜಾಯಿಂಟ್ ಸ್ಟಾರ್ಸ್, ಅಗೇನ್ ಸೂಪರ್ ಜಾಯಿಂಟ್ ಸ್ಟಾರ್ಸ್ ಅಕಾರ್ಡಿಂಗ್ ಟು ದೇರ್ ಲುಮಿನಾಸಿಟಿ. ಸಬ್ ಜಾಯಿಂಟ್ ಸ್ಟಾರ್ಸಲ್ಲಿ ಲುಮಿನಾಸಿಟಿ ಲೆಸ್ ಇದೆ ಜಾಯಿಂಟ್ ಸ್ಟಾರ್ಸಿಗೆ ಕಂಪೇರ್ ಮಾಡಿದಾಗ. ಜಾಯಿಂಟ್ ಸ್ಟಾರ್ಸಲ್ಲಿ ಲುಮಿನಾಸಿಟಿ ಕಡಿಮೆ ಇದೆ ಕಂಪೇರ್ ಟು ದಟ್ ರೆಡ್ ಜಾಯಿಂಟ್ ಸ್ಟಾರ್ಸ್. ಆ್ಯಂಡ್ ಲುಮಿನಾಸಿಟಿ ಆಫ್ ದ ರೆಡ್ ಜಾಯಿಂಟ್ ಸ್ಟಾರ್ಸ್ ಈಸ್ ಲೆಸ್ ಕಂಪೇರ್ ಟು ದ ಸೂಪರ್ ಜಾಯಿಂಟ್ ಸ್ಟಾರ್ಸ್. ಈ ರೀತಿ ಈ ಒಂದು ಜಾಯಿಂಟ್ ಸ್ಟಾರ್ಸ್ಗಳಲ್ಲಿರ್ತಕ್ಕಂಥ ಲುಮಿನಾಸಿಟಿ ಈಸ್ ಹೈ, ಟೆಂಪರೇಚರ್ ಈಸ್ ಲೋ, ಸೈಜ್ ಈಸ್ ಬಿಗ್ ಆ್ಯಂಡ್ ಮಾಸ್ ಈಸ್ ಹೆವಿ ಇನ್ ಸಚ್ ಎ ಜಾಯಿಂಟ್ ಆ್ಯಂಡ್ ಸೂಪರ್ ಜಾಯಿಂಟ್ ಸ್ಟಾರ್ಸ್ಗಳಲ್ಲಿ. ನೆಕ್ಸ್ಟು ಈ ಒಂದು ಡೈಗ್ರಾಮ್ನ HR ಡೈಗ್ರಾಮ್ನ ಲೆಫ್ಟ್ ಡೌನಲ್ಲಿ ಬರ್ತಕ್ಕಂಥ ಬಾಟಮಲ್ಲಿ ಬರ್ತಕ್ಕಂಥ ಸ್ಟಾರ್ಸ್ಗಳಿಗೆ ನಾವು ಡ್ವಾರ್ಫ್ ಸ್ಟಾರ್ಸ್ ಅಂತ ಕರಿತೀವಿ. ಸಬ್ ಡ್ವಾರ್ಫ್ಸ್ ಅಥವಾ ವೈಟ್ ಡ್ವಾರ್ಫ್ ಸ್ಟಾರ್ಸ್ ಅಂತ ಕರಿತೀವಿ. ಈ ಒಂದು ವೈಟ್ ಡ್ವಾರ್ಫ್ ಸ್ಟಾರ್ಸಲ್ಲಿರ್ತಕ್ಕಂಥ ಲುಮಿನಾಸಿಟಿ ಇಸ್ ಲೆಸ್ ಬಟ್ ಟೆಂಪರೇಚರ್ ಈಸ್ ಹೈ. ಈ ಒಂದು ಸ್ಟಾರ್ಸ್ಗಳು ಹಾಟೆಸ್ಟ್ ಸ್ಟಾರ್ಸ್ಗಳು ಟೆಂಪರೇಚರ್ ಹೈ ಇದೆ ಬಟ್ ಲುಮಿನಾಸಿಟಿ ಲೋ ಇದೆ ಈ ಒಂದು ಸ್ಟಾರ್ಸ್ಗಳಲ್ಲಿ. ಜೊತೆಗೆ ಅವುಗಳ ಸೈಜಸ್ ಸ್ಮಾಲ್ ಇರೋದ್ರಿಂದ ಅವುಗಳಿಗೆ ಡ್ವಾರ್ಫ್ಸ್ ಅಂತ ಕರಿತೀವಿ. ಅವು ವೈಟ್ ಲೈಟನ್ನು ಎಮಿಟ್ ಮಾಡ್ತಕ್ಕಂಥವ್ರಿಗೆ ವೈಟ್ ಡ್ವಾರ್ಫ್ಸ್ ಅಂತ ಕರಿತೀವಿ. ಅದರ್ ಕಲರನ್ನು ಎಮಿಟ್ ಮಾಡ್ತಕ್ಕಂಥ ಡ್ವಾರ್ಫ್ ಸ್ಟಾರ್ಸ್ಗಳಿಗೆ ಸಬ್ ಡ್ವಾರ್ಫ್ ಸ್ಟಾರ್ಸ್ ಅಂತ ಕರಿತೀವಿ. ಇವುಗಳ ಸೈಜು ವೆರಿ ಸ್ಮಾಲ್ ಇದೆ, ಮಾಸು ಲೈಟ್ ಆಗಿದೆ, ಲೆಸ್ ಇದೆ. ಜೊತೆಗೆ ಇವುಗಳಲ್ಲಿರ್ತಕ್ಕಂಥ ಲುಮಿನಾಸಿಟೀಸ್ ಲೆಸ್ ಇದೆ ಬಟ್ ಟೆಂಪರೇಚರ್ ಈಸ್ ಸೋ ಹೈ. ಈ ಒಂದು ಸ್ಟಾರ್ಸ್ಗಳಿಗೆ ನಾವು ವೈಟ್ ಡ್ವಾರ್ಫ್ ಸ್ಟಾರ್ಸ್ ಅಂತ ಕರಿತೀವಿ. ಈ ರೀತಿ ಆ ಒಂದು ಸ್ಟಾರ್ಸ್ಗಳ ಒಂದು ಕ್ಲಾಸಿಫಿಕೇಷನನ್ನು ಈ ಒಂದು HR ಡಯಾಗ್ರಾಮಲ್ಲಿ ತಗೊಳ್ತೀವಿ. ಜೊತೆಗೆ ಅವುಗಳ ಲೈಫ್ ಟೈಮು ಸಹಿತ ಇದೇ ರೀತಿ ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್ಗಳಿಂದ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಅವುಗಳು ಎಂಡ್ ಸ್ಟೇಜ್ ಬಂದಿದ್ದಾವೆ ಅಂತ ಅರ್ಥ. ರೆಡ್ ಜಾಯಿಂಟ್ ಸ್ಟಾರ್ಸ್ ಆದಮೇಲೆ ಅವು ವೈಟ್ ಡ್ವಾರ್ಫ್ ಆಗಿದ್ದಾವೆ ಅಂತಂದರೆ ಆಲ್ರೆಡಿ ಓಲ್ಡ್ ಏಜ್ ಸ್ಟಾರ್ಸ್ಗಳು ಅಂತಂದರೆ ವೈಟ್ ಡ್ವಾರ್ಫ್ ಸ್ಟಾರ್ಸ್ಗಳು. ಇವುಗಳ ಏಜ್ ಕಂಪ್ಲೀಟ್ಲಿ ಎಂಡ್ ಆಗಿರುತ್ತೆ. ಅದಾದಮೇಲೆ ನ್ಯೂಟ್ರಲ್ ಸ್ಟಾರ್ಸ್ ಬರುತ್ತೆ. ನ್ಯೂಟ್ರಲ್ ಸ್ಟಾರ್ಸ್ ಆದಮೇಲೆ ಬ್ಲ್ಯಾಕ್ ಹೋಲ್ ಬರುತ್ತೆ. ಬ್ಲ್ಯಾಕ್ ಹೋಲ್ ಇದೆ ಅಂದರೆ ಕಂಪ್ಲೀಟ್ಲಿ ದಟ್ ಸ್ಟಾರ್ ಈಸ್ ಡೆಡ್ ಅಂತ ಅರ್ಥ. ಆಲ್ರೆಡಿ ವೈಟ್ ಡ್ವಾರ್ಫಿ ಬರೋದಕ್ಕಿಂತ ಒಂದು ಸ್ಟಾರ್ದು ಲೈಫ್ ಮುಗಿದೋಗಿರುತ್ತೆ. ಅದಾದಮೇಲೆ ಅದು ನ್ಯೂಟ್ರಲ್ ಸ್ಟಾರಾಗಿ ಕನ್ವರ್ಟ್ ಆಯಿತು ಅಂದರೆ ಕಂಪ್ಲೀಟ್ಲಿ ಡೆಡ್ ಅಂತ ಅರ್ಥ. ಆ ನ್ಯೂಟ್ರಲ್ ಸ್ಟಾರ್ ಇದ್ದು ನೆಕ್ಸ್ಟ್ ಬ್ಲ್ಯಾಕ್ ಹೋಲ್ ಆಗಿ ಸಹಿತ ಕನ್ವರ್ಟ್ ಆಗುತ್ತೆ. ಈ ರೀತಿ ಆ ಒಂದು ಯೂನಿವರ್ಸಲ್ಲಿರ್ತಕ್ಕಂಥ ಸ್ಟಾರ್ಸ್ಗಳ ಪ್ರಾಪರ್ಟೀಸನ್ನು ಈ ಒಂದು HR ಡಯಾಗ್ರಾಮಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಒಂದು HR ಡಯಾಗ್ರಾಮಿಂದ ಬರ್ತಕ್ಕಂಥದ್ದೇ ಈ ಒಂದು ಸ್ಟಾರ್ಸ್ಗಳ ಪ್ರಾಪರ್ಟೀಸ್ಗಳು. ಓಕೆ.